ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕವನ್ನ ಅನೌನ್ಸ್ ಮಾಡೇ ಬಿಟ್ರು. ಹೌದು ಸ್ನೇಹಿತರೆ, ಈ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿಯರ ಖಾತೆಗೆ ಬರುತ್ತೆ. ಸೊ ಹಾಗಾದ್ರೆ ಬಹಳಷ್ಟು ಮಂದಿ ಕೇಳ್ತಿರುವಂತಹ ಪ್ರಶ್ನೆ ಏನು, ಸರ್ ನಮಗೆ ಇನ್ನು 6, 7, 5ನೇ ಕಂತಿನ ಹಣನೇ ಬಂದಿಲ್ಲ, ಇನ್ನು 8ನೇ ಕಂತಿನ ಹಣ ತಗೊಂಡು ನಾವು ಏನ್ ಮಾಡೋಣ ಸರ್ ಅಂತ ಬಹಳಷ್ಟು ಮಂದಿ ಕೇಳುವಂತ ಪ್ರಶ್ನೆ. ಸೊ ಅದಕ್ಕಾಗಿ ಇಲ್ಲಿ ಭಯ ಪಡುವಂತ ಅವಶ್ಯಕತೆ ಏನು ಇಲ್ಲ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ. ಹಾಗಾದ್ರೆ ಬನ್ನಿ, ಮತ್ತೆ 7, 6, 5ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಏನು, ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನ್ ತಿಳಿಸಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ, ಮತ್ತೆ 8ನೇ ಕಂತಿನ ಹಣದಲ್ಲಿ ಅಂದ್ರೆ ಏನು 8ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗಿದಂತೆ ಆ ಒಂದು ಬದಲಾವಣೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ, ಇದರ ಒಂದು ಸಂಪೂರ್ಣವಾದಂತ ಡೀಟೇಲ್ಸ್ ನೋಡೋಣ. ವಿಡಿಯೋ ನೋಡುವಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಬನ್ನಿ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಹೊಸ ಅಪ್ಡೇಟ್, 8ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಹಾಗೂ ಇನ್ನು ಪೆಂಡಿಂಗ್ ಇರುವಂತ ಬಗ್ಗೆ ಏನ್ ಹೇಳಿದೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್. ಗೃಹಲಕ್ಷ್ಮಿಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿರುವಂತ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಯಾರ್ಯಾರು 7ನೇ ಕಂತಿನ ಹಣವನ್ನ ಪಡೆದಿದ್ರ, ಸೊ ಅಂತವ್ರು 8ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ. ಸೊ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ಕಳಿಸಿರುವಂತದ್ದು. ಸೊ ಸ್ನೇಹಿತರೆ, ಇಲ್ಲಿ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ದಿನಾಂಕವನ್ನ ಅನೌನ್ಸ್ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಇದೇ ತಿಂಗಳ ಮಾರ್ಚ್ 20ನೇ ತಾರೀಕು ನಂತರ ಅಂದ್ರೆ ಮಾರ್ಚ್ 20ರಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ನಿಮ್ಮ ಖಾತೆಗಳಿಗೆ ಮಾರ್ಚ್ 20ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗಿದೆ ಅಂತೆ. ಏನ್ ಬದಲಾವಣೆ ಅಪ್ಪ ಅಂತಂದ್ರೆ, ಇದರಲ್ಲಿ ದೊಡ್ಡ ಬದಲಾವಣೆ ಏನಿಲ್ಲ, ಭಯ ಪಡುವಂತ ಅವಶ್ಯಕತೆ ಕೂಡ ಇಲ್ಲ. ಏನಪ್ಪಾ ಅಂತಂದ್ರೆ, ಈ ಬಾರಿ ಕೆಲವೊಂದು BPL ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ಅಂತೆ. ಸೊ ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಲಾಗಿದೆ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇಲ್ಲ ಅಂತ ತಿಳ್ಕೊಬೇಕಾದ್ರೆ ಆಹಾರ ಇಲಾಖೆಯ ವೆಬ್ಸೈಟ್ ನಲ್ಲಿ ಹೋಗಿ ರೇಷನ್ ಕಾರ್ಡ್ಗಳ ರಿಜೆಕ್ಟ್ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಅಂತವರಿಗೆ ಈ ಬಾರಿ 8ನೇ ಕಂತಿನ ಹಣ ಬರಲ್ಲಂತೆ. ಸೊ ಇನ್ನು ಅದ್ರ ಜೊತೆಗೆ ಈ ಬಾರಿ ಏನಿದೆ, ಬಹಳಷ್ಟು ಏನು ಶ್ರಮವನ್ನ ವಹಿಸಿ ಪ್ರತಿಯೊಬ್ಬರಿಗೂ 8ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಸೊ ಅಂದ್ರೆ ಯಾರಿಗೂ ಹಣ ಬಂದಿಲ್ಲ ಅಂತ ಕೇಳಬಾರ್ದು, ಆ ರೀತಿಯಾಗಿ ಪ್ರತಿಯೊಬ್ಬರ ಖಾತೆಗೆ 8ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರಂತೆ. ಅಂದ್ರೆ ಮಾರ್ಚ್ 20ನೇ ತಾರೀಕಿನಿಂದ ನಿಮ್ಗೆ 8ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಇನ್ನು ಪೆಂಡಿಂಗ್ ಇರುವಂತಹ ಹಣದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಇಲ್ಲಿವರೆಗೆ ನಿಮ್ಗೆ ಯಾರ್ಯಾರಿಗೂ ಅಂದ್ರೆ 8ನೇ ಕಂತಿನ ಹಣ ಬಿಡುಗಡೆ ಆದ ನಂತರನು ನಿಮಗೆ 7, 6, 5 ಈ ರೀತಿಯಾಗಿ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲಂತೆ. ನಿಮಗೆ ಡಬಲ್ ಒಟ್ಟಿಗೆ ಹಣವನ್ನ ಕೂಡ ಜಮಾ ಮಾಡುವಂತ ಪ್ರಯತ್ನವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮಾಡುತ್ತಂತ ನೇರವಾಗಿ ತಿಳಿಸಿರುವಂತ ಮಾಹಿತಿ. ಅಂದ್ರೆ ಇನ್ನು ಟೈಮ್ ಇದೆ ಮಾರ್ಚ್ 20ರವರೆಗೆ. ಅಲ್ಲಿವರೆಗೆ ನಿಮಗೆ ಎಲ್ಲ ಹಣ ಬಂದಿಲ್ಲ ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೆ ಡಬಲ್ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿದೆ ಅಂತ ನೇರವಾಗಿ ನಮಗೆ ತಿಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಇದು.